ಟು ಯಮನೂರ್ ರೋಡ್ ಪೂರಾ ಕಲಸ ಆಗೋಗ್ಯದ. ಹುಸಿನ ಗಾಡಿ ಬಂದ್ ಮಾಡ್ಬೇಕು, ಬಂದ್ ಮಾಡಿದ್ರೆ ರೋಡ್ ಚಂದ ಇರ್ತದ. ಟಿಪ್ಪರ್ ಒಳಗೆ ರೋಡ್ ಖರಾಬ್ ಆಗ್ಯದ. ಗಾಡಿ ಎದ್ರ ಬಂದ್ರೆ ಅರ್ಧ ತಾಸು ನಿಂದಿರ್ಬೇಕ್ರಿ ಟಿಪ್ಪರ್ ಬಂದ್ರೆ. ಇದೇನು ಯಮನೂರು ಲೆಕ್ಕಕ್ಕಾದೋ ಇಲ್ಲ ಅನ್ನೋ ರೀತಿ ಈ ರಸ್ತೆ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅರ್ಧ ತಾಸಿ ಹೋಗಿ ನೀರಿನಿಂದ ಗಾಡಿಗಳು ಶಿಲ್ಪಾಗಿ ಬೀಳುತ್ತಾವ, ಅವರಿಗೆ ಹೈರಾಣ ಅದ. ಸಾವಿರಾರು ಉಸಿಗಿನ ಲಾರಿಗಳು ತಿರುಗಾಡ್ತಾವ. ಏನೇನು ದಾರಿ ಬಳಿ ಸ್ವಲ್ಪನೂ ಒಂಚೂರು ಉಳಿದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ. ಟಿಪ್ಪರ್ ರೇಟಿಗೆ ರೋಡ್ ಕೆಟ್ಟಬಿಟ್ಟ ಸರ್, ಅಂದ್ರೆ ಬಸ್ಸಿಗೆ ಅನುಕೂಲ ಆಗಲಿ. ನಮ್ಗೇನು ರಾಡಿ ಸರ್, ಮಳೆ ಬಂದ್ಬಿಟ್ರೆ ರಾಡಿ ಓಡಾಡಕ್ಕಾಗಲ್ಲ ಸರ್. ಈ ಕಡೆ ಸತ್ಯಪೇಟೆಯಿಂದ ಯಮನೂರಿಗೆ ಹೋಗ್ತಕ್ಕಂಥ PWD ಇಲಾಖೆಗೆ ಸೇರ್ತಕ್ಕಂಥ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು, ಇದ್ರ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈಗಾಗಲೇ ಸತ್ಯಪೇಟೆಯಿಂದ ಒಂದು 4 ಕಿಲೋಮೀಟರ್ ಮಾತ್ರ ರಸ್ತೆ ನಿರ್ಮಿಸಿ ಒಂದು 2 ವರ್ಷ ಕೂಡ ಕಳೆದರೂ ಕೂಡ ಮುಂದಿನ ರಸ್ತೆ ಇದೇನು ಯಮನೂರು ಲೆಕ್ಕಕ್ಕಾದೋ ಇಲ್ಲ ಅನ್ನೋ ರೀತಿ ಈ ರಸ್ತೆ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಇದ್ರ ಬಗ್ಗೆ ನಾನು ಈಗಾಗಲೇ AWR ಮಾತಾಡಿದೆ, ಟೆಂಡರ್ ಆಗಿದೆ, ಕೂಡಲೇ ಗುತ್ತಿಗೆದಾರನ ಹೇಳಿ ಕಾಮಗಾರಿ ಪ್ರಾರಂಭ ಮಾಡ್ತು ಅಂತ ಹೇಳಿದ್ದಾರೆ. ತಾವು ಕೂಡಲೇ ಪ್ರಾರಂಭಿಸಬೇಕು. ಯಾಕೆಂದರೆ ಇದು ದಿನನಿತ್ಯ ಇಲ್ಲಿ ಯಮನೂರ್ಲಿಂದ ಸುರಪುರಕ್ಕೆ, ಯಾಕಂದರೆ ಇಲ್ಲಿ ಹೋಗ್ತಕ್ಕಂಥ ದಿನನಿತ್ಯ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ. ಇದರಿಂದ ರಸ್ತೆ ಹಾಳಾದ್ರಿಂದ ಬಸ್ ಕೂಡ ಸಮಯಕ್ಕೆ ಸರಿಯಾಗಿ ಬರಲಾರ್ದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹಾಗೆ ರೈತರು ಕೂಡ ಇಲ್ಲಿ ಹೊಲಗೆ ಹೋಗ್ಬೇಕಾದ್ರೆ ಗಾಡಿ ಈಗ ನೀವು ವಿಡಿಯೋದಲ್ಲಿ ನೋಡಿದ್ರಿ ಯಾವ ರೀತಿ ಮಳೆ ಬಗ್ಗೆ. ಈಗಂತೂ ಮಳೆ ಇರಲಾದಲ್ಲಿ ಇಷ್ಟ ಅದು, ಮಳೆ ಬಂದಾಗಂತೂ ಪೂರ ದಾರಿಯ ಕತೆ ಹೇಳ್ತಿರೋದು. ಅದಕ್ಕೋಸ್ಕರ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರಸ್ತೆಯನ್ನು ಶೀಘ್ರವೇ ದುರಸ್ತಿಗೊಳಿಸಬೇಕು. ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ತಾಲೂಕು ಘಟಕದಿಂದ ಈ ಭಾಗದ ಎಲ್ಲ ರೈತಾಪಿ ಜನರೊಂದಿಗೆ ಸಾರ್ವಜನಿಕರೊಂದಿಗೆ ಸಂಬಂಧಿಸಿದ ಇಲಾಖೆಗೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಸುತ್ತೇನೆ. ಈ ಸತ್ಯನಪೇಟೆಯಿಂದ ಯಮನೂರಿಗೆ ಹೋಗುವ ರಸ್ತೆ ಪೂರ್ಣ ಹದಗೆಟ್ಟು ಹೋಗಿದೆ. ಇಲ್ಲಿ ಸಾವಿರಾರು ಉಸಿಗಿನ ಲಾರಿಗಳು ತಿರುಗಾಡ್ತಾವ. ಏನೇನು ದಾರಿ ಬಳಿ ಸ್ವಲ್ಪನೂ ಒಂಚೂರು ಉಳಿದಿಲ್ಲ, ನೋಡ್ಬೋದು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ. ಬೆಳಿಗ್ಗೆ 8 ಗಂಟೆಗೆ ಒಂದು ಬಸ್ ಬರ್ತದೆ, ಸ್ಕೂಲಿಗೆ ಹೋಗ್ತಾರೆ ಊರನ್ನ ಮಕ್ಕಳು ಜಾಸ್ತಿ ಜನ. ಆ ಬಸ್ಸೇ ಬರ್ತಾ ಇಲ್ಲ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಭಾಳ ತೊಂದರೆ ಆಗ್ಯದ, ಸಾರ್ವಜನಿಕರು ತಿರುಗಾಡೋರಿಗೆ ಭಾಳ ತೊಂದರೆ ಆಗ್ಯದ. ಮಳೆ ಬಂತಂದ್ರೆ ಈ ದಾರಿ ಏನೂ ನಡೆಯಲ್ಲ. ಹಂಗಾಗಿ ಕೇಸಿಂದ ಭಾಳ ತ್ರಾಸಾಗ್ಯದ. ಹಂಗೇನಾದರೂ ಈ ದಾರಿನ ಇಮಿಡಿಯೇಟ್ಲಿ ಮಾಡಲಿಲ್ಲ ಅಂದರೆ ಜನರನ್ನು ಕರ್ಕೊಂಡು ಮುಂದಿನ ಹೋರಾಟ ಮಾಡ್ಬೇಕಾಗ್ತದೆ. ಅಧಿಕಾರಿಗಳಿಗೆ 24 ಚಾನಲ್ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದೇವೆ. ಸತ್ಯಪೇಟೆಯಿಂದ ಆಲಗೇರಿ, ಶಕ್ಕಾಪುರ ಮತ್ತು ಯಮನೂರು ಇಲ್ಲಿ ಇನ್ನೊಂದು ಏನಾಗಿರ್ತದೆ ಅಂದರೆ ಮಳೆ ಬಂದಾಗ ಸೈಕಲ್ ಮೋಟ್ರ ಶಿಲ್ಪಾಗಿ ಬೀಳ್ತಾವೆ. ಒಂದು ಬಾಡೆ ತಂದವ್ರಿಗೆ ಕರ್ಕೊಂಡು ಟೈಮಿಗೆ, ಯಾಕಂದ್ರೆ ಅವ್ರಿಗೆ ಒಂದು ಸೇಫ್ಟಿ ಆದಂಥ ಜಾಗ ಒಂದು ಸ್ಲೋಪ್ ಇದ್ದಾಗ ಇದಾಗ್ತದೆ. ಹೆಣ್ಮಕ್ಳಿಗೆ ಇಲ್ಲಾಂದರೆ ಹೊಟ್ಟೆ ಬೇರೆಯಾಗಿ ಅವ್ರಿಗೆ ಭಾಳ ತ್ರಾಸು ನೋವು ಕೊಡ್ತದೆ. ಪೇಷೆಂಟ್ಗಳಿಗೆ ಅರ್ಜೆಂಟ್ ಹೋಗ್ಬೇಕಾದ್ರೆ ಅರ್ಜೆಂಟ್ ಹೋಗೋ ಪೊಸಿಷನ್ದಾಗಿಲ್ಲ, ಜೀವ ಹೋಗೋ ತ್ರಾಸ ಇರ್ತದೆ. ಆಲ್ಟ್ ಆಗಲಿ ಮತ್ತು ಬಟ್ಲಿ ಹೆಣ್ಮಕ್ಳಾಗಲಿ ಅವ್ರು ಬಾಣೆತನದಂಥ ವ್ಯವಸ್ಥೆ ಇರ್ತದೆ. ಅಂತರದಾಗ ನಾವು ಫಾಸ್ಟ್ ಹೋಗ್ಬೇಕಂದ್ರೆ ಇಲ್ಲಿ ಅರ್ಧ ತಾಸಿಗೆ ಹೋಗ್ತದೆ. ಈಗ ಅವ್ರಿಗೆ ಪ್ರಾಬ್ಲಮ್ ಮುಂದೆ ಹೆಂಗೆ, ಈಗ ರಸ್ತೆ ಸುದ್ದಿ ಇಲ್ಲ. ಈಗ ಬೈಕ್ ಬರ್ತಾವೆ, ಬೈಕ್ ಬಂದಾಗ ನೀರಿಲ್ಲ. ಈಗ ನೀರು ನಿಂತಾಗ ಗಾಡಿಗಳು ಶಿಲ್ಪಾಗಿ ಬೀಳುತ್ತಾವೆ, ಅವರಿಗೆ ಹೈರಾಣ ಅದ. ಈಗ ಟಾಟಾ ಎಸಿಗಳು ಬರ್ತಾವೆ, ಟಾಟಾ ಎಸಿಗಳು ಏನು ಮಾಡ್ತಾವೆ, ಗಾಡಿ ಶಿಲ್ಪ ಹೊಡಿತಾವೆ, ಅದನ್ನ ರೋಡ್ ಜಾಮ್ ಆಗ್ತದೆ. ಈಗ ಮಳೆ ಇಲ್ಲ, ಚಲಕಡ್ದು ಮಳೆ ಆದಾಗ ಕೂಡಲೇ ಅಧಿಕಾರಿಗಳಿಗೆ ಮನವಿ ಮಾಡಿ, ಈಗಾಗಲೇ ನಮ್ಮ ವಾಲ್ಮೀಕಿ ತಾಲೂಕು ಅಧ್ಯಕ್ಷರು ಅವರು ಒಂದು ಮೆನುವ ಕೊಟ್ಟರಂತ. ಇಮ್ಮಿಡಿಯೇಟ್ಲಿ ಈ ರೋಡ್ ಕೆಲಸ ಮಾಡಲಿದ್ದಾದರೆ ನಮ್ಮ ಕರ್ನಾಟಕ ಸೈನ್ಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಪ್ಯಾಪ್ಲಿ ಆದ ನಾನು ಎಲ್ಲ ಸಂಘಟನೆದವರು ಈ ಯಮನೂರು ಗ್ರಾಮದು ಮತ್ತು ಎಲ್ಲ ರೈತರು ತೊಗೊಂಡು ಉಗ್ರ ಹೋರಾಟ ಮಾಡ್ಬೇಕಂತೇಳಿ ಇದನ್ನು 2 ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿಂದ ಅಲ್ಲಿಂದ 7-15 ಕೊಡ್ತಾರೆ, ಇಲ್ಲಿ ಬರೋಟಿ 8:30 ಆತ್ರಿ ಮಾರ್ಕಲ್ಲಿ. ಮತ್ತು ಸುರಪುರಗೂ 9:30 ಆಗುತ್ತೆ. ಹುಡುಗರು ಸಮಸ್ಯೆ ಆಗತ್ತವ್ರಿ. ಮಳೆ ಬಂದ್ರೆ ಏನು ಕಾಣೋಣ ಕಾಣಲ್ರಿ, ರೋಡೇ ಕಾಣಲ್ಲ. ಆ ಥರ ನಿಂದಿರ್ತಾರೆ. ತೆಗ್ಗೆ ಎಷ್ಟು ದೊಡ್ಡದ ಸಣ್ಣ ಏನು ಗೊತ್ತನೇ ಆಗಲ್ರಿ. ಕರೆಕ್ಟ್ ಟೈಮ್ ಮುಟ್ಸಕ್ ಆಗಲ್ರಿ ಬಸ್ ಆಗೋಲ್ರಿ, ಆಗತ್ತ ಅಲ್ಲ. ಟಿಪ್ಪರ್ ರೋಡದಿಂದ ರೋಡೇ ಖರಾಬ್ ಆಗಿಬಿಟ್ಟದ್ರಿ. ಟಿಪ್ಪರ್ ರೋಡ್ ಆಗತ್ತವಲ್ರಿ, ಟಿಪ್ಪರ್ ರೋಡ್ ಖರಾಬ್ ಆಗ್ಯದ. ಗಾಡಿ ಎದ್ರ ಬಂದ್ರೆ ಅರ್ಧ ತಾಸು ನಿಂದಿರ್ಬೇಕ್ರಿ ಅಲ್ಲಿ. ಟಿಪ್ಪರ್ ಬಂದ್ರೆ ಇದೇ ರೋಡಿಗೆ ಟಿಪ್ಪರ್ ಬರ್ತಾರ್ರಿ ಮುಂದೆ ಅಲ್ಲಿ. ಯಾದಗಿರಿ ಡಿಸ್ಟ್ರಿಕ್ಟ್ ಸುರಪುರ ತಾಲೂಕು ಯಮನೂರು ಗ್ರಾಮದಲ್ಲಿ
ಏನು ರೋಡ್ ಇಲ್ಲ ಏನಿಲ್ಲ. ರೋಡ್ ಈ ಥರ ಕಚ್ಚಾಗಿದೆ. ರಾಯಚೂರು ರೂಟ್ ಮೇನ್ ರೂಟ್. ಆದರೆ ಇಲ್ಲಿ ಎಲ್ಲರಿಗೆ ಏನು ಕೊಡೋದು ಕೊಟ್ಟಿವಿ, ಮನೆ ಪತ್ರ ಮಾಡಿದ್ರೆ ಯಾರು ಏನು ಕೇರ್ಲೆಸ್ ಮಾಡೋಲ್ಲ. ಸಾಲಿ ಹುಡುಗಿ ಅಂತ ತೊಂದರೆ ಆಗಿದೆ. ತೊಂದರೆ ಆದ್ರೂ ಯಾರು ಏನು ಎನ್ಕರ್ ಮಾಡಕತ್ತಿಲ್ಲ. ಮರ್ಕಲ್ 5 ಗಂಟೆಗೆ ಬಸ್ ಬರ್ತಾರೆ. ಸಾಲಿ ಮಕ್ಕಳಿಗೆ ತೊಂದರೆ ಆಗ್ಲಕತ್ತದ. ಇದೇನು ಯಾರೇನು ಅಬ್ಜೆಕ್ಷನ್ ಏನು ಮಾಡಿದ್ರು ಅನ್ಕೊಂಡು ಮಾಡುತ್ತಿಲ್ಲ. ರಾಯಚೂರು ಸಿಂದಗಿ ಬಸ್ ಎಂಪಿಗಳು ಎಲ್ಲರೂ ಯಾರು ಏನು ಹೇಳಿದ್ರು ಉಪಯೋಗಿನ ಇರ್ಲಂಗಾಯ್ತು. ಬಸ್ ಗೀಸ್ ಹೋಗ್ಲಾರ್ದಂಗೆ ಆಗ್ಬಿಟ್ಟದ ಪೂರ ಕಂಪ್ಲೀಟ್. ಈಗ 1-2 ವರ್ಷ ಆಯ್ತು. ಒಟ್ಟು ರೋಡ್ ತೊಂದರೆ ಯಾವ್ದು ಅಧಿಕಾರಿಗಳು ಬರಲ್ಲ. ಯಾರಿಲ್ಲ, ಯಾರು ಕೇಳೋರೇ ಇಲ್ಲ ಇಲ್ಲಿ. ಒಟ್ಟು ಕೇಳೋರೇ ಇಲ್ಲ. ಉಸಿನ ಗಾಡಿನೇ ಭಾಳ ಹೊಂಟವ ಟಿಪ್ಪರ್ಗಳು. ಟಿಪ್ಪರ್ ಹೋಗಿ ಕಲಸ ಆಗ್ಯಾವ. ಟ್ಯಾಕ್ಟ್ರ್ ಆದ್ರೆ ಏನಾಗಲ್ಲ. ರೋಡ್ ಟಿಪ್ಪರ್ಗಳು ಹೋಗಿ ಕಲಸ ಆಗ್ಬಿಟ್ಟಿಲ್ಲ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮಳೆ ಬಂದಾಗ ಆಯ್ತು ಮುಗಿದ್ ಕೈತಿ ನಾವು ಹಚ್ಚಕ್ಕೆ. ಎಮ್ಮೂರು ಈ ಕಡೆ ಸುರ್ಪುರ್ಕ ಹೋದ್ರೆ ಸುರ್ಪುರ್ಕ. ಮತ್ತೆ ಅರ್ಜೆಂಟ್ ದವಾಖಾನಿಗೆ ಹೋಗ್ಬೇಕಾದ್ರೆ ಆಯ್ತು ಅಲ್ಲೇ ಕಲಸ ಊರಾಗ. ಹೊತ್ಕೊಂಡ್ರು ಟೊಂಕ ಮುರಿದು ಕಾಲ್ ಮುರಿದು ಆಕ್ಸಿಡೆಂಟ್ ಆಗಿ ಪಲ್ಟಿ ಆಗಿ ಟ್ಯಾಕ್ಟ್ರ್ ಪಲ್ಟಿ ಆಗಿ ಏನು ಕೊಟ್ಟರೆ ಅಲ್ಲ ಮನಾರ್ ಯಾರು ಕೇಳೋರ ದಿಕ್ಕಿಲ್ಲ. ಆಯ್ತು ಬಂದ್ ಮಾಡಿಸ್ತು ಅಂತಾರ. ಆಯ್ತು ಶಿವಾಯನ. ಸುರ್ಪುರ್ ತಾಲೂಕಿನ ಸತ್ಯನಪೇಟೆಯಿಂದ ಎನ್ನೂರು ರಸ್ತೆ ತುಂಬ ಹಾಳಾಗಿದ್ದು, ಮಳೆಗಾಲ ಇದ್ದುದರಿಂದ ಈಗಾಗಲೇ ತೆಗ್ಗುಗುಂಡಿಗಳು ಬಿದ್ದಿದ್ದು ಭಾಳ ಸಂಚಾರಕ್ಕೆ ತೊಂದರೆಯಾಗಿದ್ದು ನನ್ನ ಗಮನಕ್ಕೆ ಬಂದಿರ್ತದೆ. ಇನ್ನೊಂದು ಅಂದರೆ ಈಗ ಸದರಿ ರಸ್ತೆ ಟೆಂಡರ್ ಕಂಪ್ಲೀಟ್ ಆಗಿದ್ದು ಧೂಳೇಶ್ ಪಾಟೀಲನವರಿಗೆ ಟೆಂಡರ್ ನೀಡಲಾಗಿದೆ. ಸದರಿ ಕಾಮಗಾರಿ ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದ್ದು ಸುಮಾರು 10 ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲು ಮಾನ್ಯ ಗುತ್ತೇದಾರರಿಗೆ ಸೂಚನೆ ನೀಡಲಾಗಿದೆ. ಅದರಂತೆ ಕ್ರಮ ವಹಿಸಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀವಿ. 4 ಕೋಟಿ ಅಂದಾಜು ಮೊತ್ತಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸ್ತೀವಿ. ಸದರಿ ಗುತ್ತೇದಾರ ಹೆಸರು ಧೂಳೇಶ್ ಪಾಟೀಲ್ ಅಂತ ಅವರು ಕಾಮಗಾರಿ ಪ್ರಾರಂಭಿಸ್ತಾರೆ. ಈಗಾಗಲೇ 3 ಕಿಲೋಮೀಟರ್ ಬಿಟ್ಟು ಉತ್ತಮ ರಸ್ತೆ ಬಿಟ್ಟು ಹಾಳಾದ ರಸ್ತೆಯಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಸರ್ ಪ್ಯಾಚ್ ವರ್ಕ್ ಮಾಡ್ತೀರಾ, ಫುಲ್ ರೋಡ್ ಮಾಡ್ತೀರಿ ಸರ್? ರೀಕನ್ಸ್ಟ್ರಕ್ಷನ್ ವರ್ಕ್, ಹೊಸ ರಸ್ತೆ ನಿರ್ಮಾಣ ಮಾಡ್ತೀವಿ.